Hello everyone, welcome back to my YouTube channel All in One. In this video we are going to study the notes and question and answers of class 5, that is Galipata. If you want the notes of other lesson or other subject, you can check my playlist of my channel. You can easily get from there. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಫಸ್ಟ್ ಒನ್, ಮಕ್ಕಳು ಗಾಳಿಪಟ ಹಾರಿಸಲು ಎಲ್ಲಿ ಸೇರಿದ್ದರು? ಆನ್ಸರ್, ಮಕ್ಕಳು ಗಾಳಿಪಟ ಹಾರಿಸಲು ಊರ ಮುಂದಿನ ಬಯಲಿನಲ್ಲಿ ಸೇರಿದ್ದರು. ಸೆಕೆಂಡ್ ಕ್ವಶನ್, ವಿವಿಧ ಬಗೆಯ ಗಾಳಿಪಟಗಳು ಯಾವುವು? ಆನ್ಸರ್, ಬುಗಲಿಪಟ, ಹನುಮನ ಪಟಿ, ತಾರಾಪಟ, ಆಯತ ಪಟ, ಚೌಕದ ಪಟ, ಕೋಲಪಟ, ಗಾಳಿಯ ಪಟ, ಹಾವಿನ ಪಟಗಳು ವಿವಿಧ ಬಗೆಯ ಗಾಳಿಪಟಗಳಾಗಿವೆ. ಥರ್ಡ್ ಕ್ವಶನ್, ಗಾಳಿಪಟಗಳಿಗೆ ಬಾಲಂಗೋಚಿ ಏಕೆ ಬೇಕು? ಆನ್ಸರ್, ಗಾಳಿಪಟ ಮೇಲೆ ಮೇಲೆ ಹಾರಲು ಬಾಲಂಗೋಚಿ ಬೇಕು. ಫೋರ್ತ್ ಕ್ವಶನ್, ಗಾಳಿಪಟಗಳ ಬಾಲಂಗೋಚಿ ಹರಿದರೆ ಏನಾಗುವುದು? ಆನ್ಸರ್, ಗಾಳಿಪಟಗಳ ಬಾಲಂಗೋಚಿ ಹರಿದರೆ ಗಿರಿಗಿರಿ ತಿರುಗಿ ಗಿರಕಿ ಹೊಡೆಯುತ್ತದೆ, ಹಾರಲಾರದೆ ಕೆಳಗಿಳಿಯಲು ಹಠ ಮಾಡುತ್ತದೆ. ಫಿಫ್ತ್ ಕ್ವಶನ್, ಆಕಾಶದಲ್ಲಿ ಹಾರುವ ಗಾಳಿಪಟಗಳು ಜನರಿಗೆ ಹೇಗೆ ಕಾಣುತ್ತಿದ್ದವು? ಆನ್ಸರ್, ಆಕಾಶದಲ್ಲಿ ಹಾರುವ ಗಾಳಿಪಟಗಳು ಜನರಿಗೆ ಮಾವು ತರಲು ಆಗಸಕ್ಕೆ ಹಾರಿದಂತೆ, ಬಾಲ ಹನುಮನಂತೆ, ನೀಲಿ ಸಾಗರದಲ್ಲಿ ಈಜುವ ರಂಗು ರಂಗಿನ ಮೀನುಗಳಂತೆ, ಮಾನವರ ಸಂದೇಶವನ್ನು ದೇವಲೋಕಕ್ಕೆ ಸಾಗಿಸುವ ರಾಯಭಾರಿಗಳಂತೆ ಕಾಣುತ್ತಿದ್ದವು. ನೆಕ್ಸ್ಟ್, ಈ ಸಾಲುಗಳನ್ನು ಗಟ್ಟಿಯಾಗಿ ಓದಿರಿ. ಫಸ್ಟ್ ಒನ್, ಮೇಲೆ ಕೆಳಗೆ ಲಾಗ ಹೊಡೆಯುವ ಚೆಲುವಿನ ತಾರೆಗಳು, ಪಟ ಪಟ ಗಾಳಿಪಟಗಳು. ಸೆಕೆಂಡ್ ಒನ್, ವಿಧ ವಿಧ ರಂಗು ಬಗೆ ಬಗೆ ಆಕಾರದ ಪಟಗಳು, ನೀಲಿ ನಭಕ್ಕೆ ರಂಗು ಬಳಿಯುವ ಮಕ್ಕಳ ಆಟವಿದು, ಮೇಲಾಟದಲ್ಲಿ ಸಂತಸ ಪಡುವ ತುಂಟಾಟವಿದು, ಮನಸೆಳೆಯುವ ನೋಟವಿದು. ಥರ್ಡ್ ಒನ್, ತಂದೆ ತಾಯಿಗಳ ಗೋಳಾಟ, ಮಕ್ಕಳಿಗೆ ಆಟ, ಪಾಲಕರಿಗೆ ಸಂಕಟ. ಇವುಗಳನ್ನು ಹಲವು ಸಲ ವೇಗವಾಗಿ ಉಚ್ಚರಿಸಿರಿ. ಫಸ್ಟ್ ಒನ್, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಸೆಕೆಂಡ್ ಒನ್, ಅಶ್ವತ್ಥರಳಿ ಮರದ ಬುಡದ ತಳಿರೊಡೆದೆರಡೆಲೆಯಾಯಿತು. ಥರ್ಡ್ ಒನ್, ಕಸ್ತೂರಿ ರಂಗ ಕಿತ್ತೂರು ರಸ್ತೆಯಲ್ಲಿ ಪಿಸ್ತೂಲೇಟ್ ತಿಂದ್ ಸತ್ ಬಿದ್ದಿದ್ನಂತೆ. ಫೋರ್ತ್ ಒನ್, ತರೀಕೆರೆ ಏರಿ ಮ್ಯಾಲೆ ಮುರುಕರಿ ಕುರಿಮರಿ. ಈ ಕೆಳಗೆ ನೀಡಿರುವ ಜಾಗದಲ್ಲಿ ವಿವಿಧ ಗಾಳಿಪಟಗಳ ಚಿತ್ರ ಬರೆಯಿರಿ. So this is all about your class 5
Kannada, that is Galipata. As I told you, if you want more lesson, check the playlist of my channel. Thank you.